ಕೆರೆಗೋಡು ಧ್ವಜದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಅರ್ಜುನ ಸ್ತಂಭದಲ್ಲಿ ಹನುಮತ್ ಧ್ವಜ ಹಾರಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಶೋಭಾಯಾತ್ರೆಗೆ ಸಜ್ಜಾಗಿದೆ. ಉರಿಗೌಡ ಮತ್ತು ನಂಜೇಗೌಡ ನೆನಪಿಸುವುದಕ್ಕೆ ಪ್ಲಾನ್ ಆಗಿದೆ. ಏಪ್ರಿಲ್ 12ರಂದು ಮಂಡ್ಯದಲ್ಲಿ ಶೋಭಾಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯದಲ್ಲಿ ಶೋಭಾಯಾತ್ರೆಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 12ರಂದು ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆಗೆ ನಿರ್ಧಾರ ಆಗಿದೆ. ಯಾತ್ರೆಯಲ್ಲಿ ಉರಿಗೌಡ ನಂಜೇಗೌಡ ಸ್ಮರಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಶೋಭಾಯಾತ್ರೆ ಆಯೋಜನೆ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ. ಹನುಮತ್ ಧ್ವಜ ಹೋರಾಟ ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಈ ಶೋಭಾಯಾತ್ರೆಗೆ ನಿರ್ಧಾರ ಆಗಿದೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಮಂಡ್ಯ ನಗರದ ಕಾಳಿಕಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಶ್ರೀರಾಮಾಂಜನೇಯ ಮಹೋತ್ಸವದ ನಿಮಿತ್ತ ಮತ್ತು ಧಾರ್ಮಿಕ ವೇದಿಕೆ ಕಾರ್ಯಕ್ರಮ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯೋದಿದೆ. ಇದರ ಉದ್ದೇಶ, ಈ ಕಾರ್ಯಕ್ರಮದ ಮಾಡಲಿಕ್ಕೆ ಉದ್ದೇಶಿಸಿರುವಂಥದ್ದು ಕೆರಗೋಡಿನಲ್ಲಿ ಮತ್ತೆ ಶ್ರೀ ಹನುಮತ್ ಧ್ವಜ ಹಾರಬೇಕು ಅನ್ನುವಂಥದ್ದು. ನಾಗಮಂಗಲದಲ್ಲಿ ಗಣಪತಿಗೆ ಮೇಲೆ ಚಪ್ಪಲಿಯನ್ನು ತೋರುವಂಥದ್ದು ಏನಾಯಿತು, ಹಿಂದೂ ಸಮಾಜದ ಬಗ್ಗೆ ತುಂಬ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು, ಕನಿಷ್ಠ ದೃಷ್ಟಿಯನ್ನು ಇಟ್ಟುಕೊಂಡು ಆಕ್ರಮಣ ಮಾಡೋದಾಯಿತು. ಅದು ನಿಲ್ಲಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ, ಮತ್ತು ಯಾವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ 694 ಹಿಂದೂ ಅಥವಾ ಸರ್ಕಾರಿ ಜಾಗಗಳನ್ನು ವಕಫ್ ಅಂತ ಹೇಳಿ ಮಾಡಿದ್ದಾರೆ, ಅಷ್ಟು ಜಾಗಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆಯಬೇಕು. ಅದರ ಜೊತೆಗೆ ಹಿಂದೂ ವಾರಸುದಾರರ ಜಾಗವನ್ನು ವಶಕ್ಕೆ ತಗೊಂಡಿದ್ರೆ, ವಕಫ್ ಅಂತ ಮಾಡಿದರೆ ಅದನ್ನು ವಾಪಸ್ ಕೊಡಬೇಕು. ಈ ದೃಷ್ಟಿಯಿಂದ ಹಿಂದೂ ಸಮಾಜದ ಜಾಗೃತಿ, ಹಿಂದೂ ಸಮಾಜದ ಸಂಘಟನೆ ಮತ್ತು ಹಿಂದೂ ಸಮಾಜದ ಸುರಕ್ಷತೆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲೇ ಈ ಎಲ್ಲ ಅಪಮಾನ ಆಕ್ರಮಣಗಳಿಗೆ ಮತ್ತು ಹಿಂದೂ ಸಮಾಜ ದೊಡ್ಡನಂಜೇಗೌಡ ಉರಿಗೌಡರಂತೆ ತನ್ನ ಪರಾಕ್ರಮವನ್ನು ಮೆರಿಬೇಕು ಅನ್ನೋ ದೃಷ್ಟಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುವಂಥ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಕ್ಕೆ ದೊಡ್ಡನಂಜೇಗೌಡ ಉರಿಗೌಡರ ವೇದಿಕೆಯಾಗಿ ಹೆಸರನ್ನು ಇಡ್ತಾ ಇದ್ದೀವಿ. ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈ ಹಿಂದೆ ಕೆರೆಗೋಡು ಉದ್ವಿಗ್ನವಾಗಿತ್ತು, ಆ ನಂತರ ಶಾಂತವಾಯಿತು, ಈಗ ಮತ್ತೊಮ್ಮೆ ಉದ್ವಿಗ್ನ ಆಗೋದಕ್ಕೆ ಹೊರಟಿದೆಯಾ ಅಂತ, ಜೊತೆಗೆ ಮಂಡ್ಯವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಾಗ ಕಾಣಿಸ್ತಾ ಇದೆ ಸಂಘ ಪರಿವಾರ. ಖಂಡಿತ ವಾಸುದೇವ್, ಏನು ಕೆರೆಗೋಡು ಹನುಮತ್ ಧ್ವಜ ವಿವಾದ ಆಗಿ ಈಗಾಗಲೇ 1 ವರ್ಷ ಕಳೆದೋಗಿದೆ. ಆದರೂ ಕೂಡ ಅದರ ಕಾವು ಮಾತ್ರ ಇನ್ನೂ ನಿಂತಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಹಿಂದೂ ಪರ ಸಂಘಟನೆಗಳು ಅದರ ಅಂದರೆ ಹನುಮತ್ ಧ್ವಜವನ್ನು ಮತ್ತೆ ಆ ಒಂದು ಅರ್ಜುನ ಸ್ತಂಭದಲ್ಲಿ ಆರಿಸಬೇಕು ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಅದರ ಮೊದಲ ಭಾಗವಾಗಿ ಇದೀಗ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇದುವರೆಗೂ ಕೂಡ ಕರಾವಳಿ ಭಾಗ ಹಾಗೆ ಮಲೆನಾಡು ಭಾಗದಲ್ಲಿ ಈ ರೀತಿಯ ಶೋಭಾಯಾತ್ರೆಗಳನ್ನ ನೋಡ್ತಾ ಇದ್ದೋ. ಆದರೆ ಇದೀಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಾಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ವಿಶ್ವ ಹಿಂದೂ ಪರಿಷತ್ ಹಾಗೆ ಕೆರೆಗೋಡು ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ, ರಾಮಾಂಜನೇಯ ಮಹೋತ್ಸವ ಸಮಿತಿ, ಈ 3 ಏನು ಸಂಘಗಳು ಇದೀಗ ಆ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏಪ್ರಿಲ್ 12ರಂದು ಈ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಅದರ ಪ್ರಮುಖ ಉದ್ದೇಶ ಅಂತಂದ್ರೆ ಕೆರೆಗೋಡು ಹನುಮತ್ ಧ್ವಜ ದಂಗಲ್, ಅಂದ್ರೆ ಆ ಒಂದು ಅರ್ಜುನ ಸ್ತಂಭದಲ್ಲಿ ಮತ್ತೆ ಹನುಮತ್ ಧ್ವಜವನ್ನು ಆರಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ನಾಗಮಂಗಲ ಏನು ಕೋಮು ಗಲಭೆ ಆಯಿತು ಅದರ ಒಂದು ವಿಚಾರವನ್ನು ಇಟ್ಕೊಂಡು ಏನು ಹಿಂದೂಗಳಿಗೆ ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಉರಿಗೌಡ ನಂಜೇಗೌಡ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುದೊಡ್ಡ ಚರ್ಚೆ ಆಗಿದ್ದು ಅಂತಂದ್ರೆ ಟಿಪ್ಪುವನ್ನ ಕೊಂದಂತಹ ಉರಿಗೌಡ ನಂಜೇಗೌಡ ಎಂಬ ಒಂದು ವಿಚಾರ. ಮೋದಿಯವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಸ್ವಾಗತದ ಕಮಾನಿನಲ್ಲೂ ಕೂಡ ಆ ಒಂದು ಮಹಾದ್ವಾರವನ್ನ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಬಳಿಕ ನಿರ್ಮಲಾನಂದ ಸ್ವಾಮೀಜಿಗಳು ಬಂದು ಆ ಒಂದು ವಿವಾದಕ್ಕೆ ಒಂದು ತಡೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಮತ್ತೆ ಅಂಥದ್ದೇ ಒಂದು ಪ್ರಯತ್ನಗಳು, ಅಂದ್ರೆ ಉರಿಗೌಡ ನಂಜೇಗೌಡರನ್ನ ಟಿಪ್ಪುವನ್ನ ಕೊಂದ್ರ ನಿಟ್ಟಿನಲ್ಲಿ ಬಿಂಬಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಅಂದ್ರೆ ಶೋಭಾಯಾತ್ರೆಯ ವೇದಿಕೆ ಕಾರ್ಯಕ್ರಮಕ್ಕೆ ಆ ಒಂದು ಉರಿಗೌಡ ನಂಜೇಗೌಡ ಹೆಸರನ್ನು ಇಡೋದಕ್ಕೆ ಇದೀಗ ಹಿಂದೂ ಪರ ಸಂಘಟನೆಗಳು ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಈ ಒಂದು ಶೋಭಾಯಾತ್ರೆ ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಈ ಭಾಗದಲ್ಲಿ ಹಿಂದೂ ಪರ ಸಂಘಟನೆಗಳು ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ರೀತಿಯ ಹೋರಾಟ ಎದ್ನೂ ಕೂಡ ಮಂಡ್ಯದಲ್ಲಿ ಆಗಿರಲಿಲ್ಲ. ಆದ್ರೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇದೇ ಮೊದಲ ಬಾರಿಗೆ ಏನು ಶೋಭಾಯಾತ್ರೆ ನಡೀತಾ ಇದೆ. ಅದರಲ್ಲಿ ಬಹಳಷ್ಟು ಜನರು ಕೂಡ ಸೇರುವಂತ ನಿರೀಕ್ಷೆ ಇರುವಂತದ್ದು. ಏನು ಏಪ್ರಿಲ್ 12ರಂದು ಮಧ್ಯಾಹ್ನ 1:30ಗೆ ಏನು ಕಾಳಿಕಾಂಬ ದೇಗುಲದಿಂದ ಮಂಡ್ಯದ ವಿವಿವರೆಗೂ ಕೂಡ ಆ ಒಂದು ಶೋಭಾಯಾತ್ರೆ ನಡಿಗೆಯೂ ಕೂಡ ಇರುವಂಥದ್ದು. ಬಳಿಕ ವೇದಿಕೆ ಕಾರ್ಯಕ್ರಮವೂ ಕೂಡ ಇರುವಂಥದ್ದು. ವೇದಿಕೆ ಕಾರ್ಯಕ್ರಮದಲ್ಲಿ ನಿಶ್ಚಲಾನಂದ ಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಚಕ್ರವರ್ತಿ ಶೂಲಿಬೆಲೆ ಅವರು ಕೂಡ ಬರ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.